ಎಲ್ಲರಿಗೂ ನಮಸ್ತೆನ ಹೇಳ್ತಾ ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇವತ್ತಿನ ಒಂದು ವಿಶೇಷ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಗೃಹಿಣಿಯರಿಗೆ ಈ ಒಂದು ವ್ಲಾಗ್ ಉಪಯೋಗ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ಕೊಡೋ ಟಿಪ್ಸಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಶೇಷ ವಿಡಿಯೋ ಮತ್ತು ವಿಶೇಷ ಈ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ದಿನಮಾನಗಳಲ್ಲಿ ತುಂಬ ಜನ ಸ್ಕೂಟಿ ಓಡಿಸೋದನ್ನು ಕಲ್ತಿರ್ತಾರೆ, ಇನ್ನೂ ಸ್ವಲ್ಪ ಜನ ಕಲ್ತಿರಲ್ಲ. ಹಾಗೆ ಗೃಹಿಣಿಯರಿಗೆ ತುಂಬಾ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇದಂತ ತಿಳ್ಕೊತೀನಿ. ಹಾಗೆ ಈ ನಾವು ಹೇಳುವಂಥ ಒಂದು 4 ಟಿಪ್ಸನ್ನು ನೀವು ಉಪಯೋಗಿಸಿ ಗಾಡಿ ಓಡಿಸೋದನ್ನು ಕಲಿತ್ರೆ ಸುಲಭವಾಗಿ ಗಾಡಿನ ಓಡಿಸ್ಬೋದು. ಬನ್ನಿ ಹಾಗಾದರೆ ಮೊದಲಿಗೆ ಗಾಡಿನ ಪರಿಚಯ ಮಾಡ್ಕೊಳ್ಳೋಣ. ಗಾಡಿ ಸ್ಟಾರ್ಟರು ಇಲ್ಲಿ ಕೀ ಹಾಕಿ ಗಾಡಿನ ಶುರು ಮಾಡಬೇಕಾಗತ್ತೆ. ಈ ಥರ ಗಾಡಿನ ಸ್ಟಾರ್ಟ್ ಮಾಡಬೇಕು. ಮಾಡಿದರೆ ಗಾಡಿ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಹಾಗೆ ಗಾಡಿ ಸ್ಟಾರ್ಟ್ ಆದಮೇಲೆ ಯಾವುದೇ ರೀತಿಯಾಗಿ ಲೆಫ್ಟ್ ಸೈಡ್ ಬ್ರೇಕ್ನ ನಾವು ಹಿಡಿಬೇಕಾಗತ್ತೆ. ಲೆಫ್ಟ್ ಸೈಡ್ ಬ್ರೇಕ್ ಹಿಡಿಯೋದ್ರಿಂದ ಗಾಡಿ ಕಂಟ್ರೋಲಲ್ಲಿರುತ್ತೆ. ಹಾಗೆ ಇದು ಇಂಡಿಕೇಟರ್ ಬಟನು, ಇದು ಲೆಫ್ಟ್ ಸೈಡ್ ಇಂಡಿಕೇಟರ್. ಈ ಥರ ಆನ್ ಮಾಡಿದಾಗ ಲೆಫ್ಟ್ ಸೈಡ್ ತೋರಿಸುತ್ತೆ. ಇಲ್ಲಿ ತೋರಿಸ್ತಾ ಇದೆ ಇವಾಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಆಗಿದೆ. ಮತ್ತು ನೀವು ಟರ್ನ್ ಮಾಡುವಾಗ ಇಂಡಿಕೇಟರ್ ಹಾಕೇ ನೀವು ಟರ್ನ್ ಮಾಡಬೇಕು. ಯಾಕಂದರೆ ಹಿಂದ್ಗಡೆ ಬರುವಂಥ ಗಾಡಿಗೆ ಮೊದಲಿಗೆ ನಾವು ಅಡ್ವಾನ್ಸ್ ಆಗಿ ಹೇಳಿಕೊಟ್ಟೋ ಹಾಗಿರುತ್ತೆ. ರೈಟ್ ಸೈಡ್ ಇಂಡಿಕೇಟರ್ ಕೆಳಗಡೆನೆ ಹಾರ್ನ್ ಇರುತ್ತೆ. ನಿಮಗೆ ಅವಶ್ಯಕತೆ ಇದ್ದಾಗ ಹಾರ್ನನ್ನು ಮಾಡ್ಬೋದು. ಈ ಕಡೆ ಹೆಡ್ಲೈಟ್ ಬಟನು, ಮುಂದ್ಗಡೆ ಇರುವಂಥ ಲೈಟಿನ ಬಟನು. ಇದು ಸೆಲ್ಫ್ ಸ್ಟಾರ್ಟು. ಗಾಡಿಗೆ ಕಿಕ್ಕು ಮತ್ತು ಸೆಲ್ಫ್ ಸ್ಟಾರ್ಟ್ ಇರುತ್ತೆ. ಸೆಲ್ಫ್ ಸ್ಟಾರ್ಟನ್ನೇ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೆಲ್ಫ್ ಸ್ಟಾರ್ಟನ್ನೇ ಎಡಗಡೆ ಬ್ರೇಕನ್ನು ಹಿಡಿದು ಸ್ಟಾರ್ಟ್ ಮಾಡಬೇಕಾಗತ್ತೆ ಗಾಡಿನ. 4 ಟಿಪ್ಸನ್ನು ಮಾಡ್ಕೊತಾ ಇದ್ದೀನಿ. ಗಾಡಿನ ಓಡಿಸೋವಾಗ ಧೈರ್ಯ ಅನ್ನೋದು ಮೊದಲನೇ ಟಿಪ್ಸ್ ಅಂತ ಹೇಳ್ಕೊಬೋದು. ಯಾಕಂದರೆ ಧೈರ್ಯದಿಂದ ಕಲಿತ್ರೆ ಗಾಡಿನ ನಾವು ಓಡಿಸ್ಬೋದು. ನೆಕ್ಸ್ಟ್ ಬಂದು ಹೆಲ್ಮೆಟನ್ನು ಯೂಸ್ ಮಾಡೋದನ್ನು ಮರಿಬಾರ್ದು. ಹೆಲ್ಮೆಟ್ನ ಯೂಸ್ ಮಾಡಲೇಬೇಕಾಗುತ್ತೆ. 3ನೇದು ಟಿಪ್ಸ್ ಬಂದು ನಾವು ಹಾಕ್ಕೊಳ್ಳುವಂಥ ಬಟ್ಟೆ ಆಗಿರ್ಬೋದು. ಸೀರೆ ಉಟ್ಟು ಮೊದಲನೇದಾಗಿ ಗಾಡಿನ ಓಡಿಸ್ಬೇಡಿ. ಯಾಕೆಂದರೆ ಕಾನ್ಫಿಡೆನ್ಸಲಾಗಿ ಗಾಡಿನ ಓಡಿಸೋದಕ್ಕಾಗೋದಿಲ್ಲ. ಹೆಚ್ಚಾಗಿ ಸೆಲ್ವಾರ್ ಕಮೀಜು ಅಥವಾ ಚೂಡಿನ ಹಾಕ್ಕೊಂಡು ಗಾಡಿನ ಓಡಿಸ್ರಿ. ಮತ್ತು ನೀವು ಓಡಿಸೋವಾಗ ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಗಾಡಿನ ಇರೋ ಜಾಗದಲ್ಲಿ, ಸ್ಕೂಲ್ ಗ್ರೌಂಡ್ ಆಗಿರಲಿ ಅಥವಾ ಬೇರೆ ಯಾವುದೇ ಗ್ರೌಂಡ್ ಆಗಿರಲಿ, ಲೇಔಟ್ ಗ್ರೌಂಡ್ ಆಗಿರಲಿ, ಅಂಥ ಒಂದು ರಸ್ತೆಯಲ್ಲಿ ಗಾಡಿನ ಓಡಿಸೋದನ್ನು ಕಲಿಬೇಕಾಗತ್ತೆ. ಈಗ ನಾನು ತೋರಿಸ್ತಾ ಇರೋದು ಸ್ಟ್ರೇಟ್ ರೋಡಲ್ಲಿ ಗಾಡಿನ ಮೊದಲಿಗೆ ಓಡಿಸೋದನ್ನು ಕಲಿಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು ನೀವು, ಈ ಕಡೆನೂ ಸ್ಟ್ರೇಟ್ ಇದೆ, ಈ ಕಡೆನೂ ಸ್ಟ್ರೇಟ್ ಇದೆ. ಈ ಥರ ಖುಲ್ಲಾ ಇರುವಂಥ ಜಾಗದಲ್ಲಿ, ಅಂದರೆ ಫ್ರೀ ಆಗಿರುವಂಥ ಜಾಗದಲ್ಲಿ ನೀವು ಗಾಡಿನ ಓಡಿಸೋದನ್ನು ಕಲಿಬೋದು. ಬನ್ನಿ ಹಾಗಾದರೆ ಗಾಡಿ ಓಡಿಸೋದನ್ನು ಹೇಳ್ಕೊಡ್ತೇನೆ. ಹೆಲ್ಮೆಟ್ ಮಾತ್ರ ಎನಿ ಕಂಡೀಷನ್ ಹಾಕ್ಕೊಂಡು ಗಾಡಿ ಓಡಿಸೋದು ತುಂಬಾ ಸೇಫು. ಯಾವುದೇ ರೀತಿಯಾಗಿ ಹೆಲ್ಮೆಟ್ನ ಮರೆಯೋಕ್ಕೆ ಹೋಗಬೇಡಿ. ಹಾಗೆ ಗಾಡಿನ ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ರೈಟ್ ಸೈಡಲ್ಲಿ ಕಾಲನ್ನ ಹಾಕಿ ಲೆಫ್ಟ್ ಸೈಡ್ ಕಾಲಿರುತ್ತಲ್ಲ ಆ ಕಾಲಿಂದ ಬ್ರೇಕ್ ಮಾತ್ರ ಹಿಡಿದಿದ್ದೇ ಇರಬೇಕಾಗತ್ತೆ. ಎಡಗಡೆ ಬ್ರೇಕ್ ಹಿಡಿಲೇಬೇಕು. ಎಡಗಡೆ ಬ್ರೇಕ್ನ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇರಬೇಕು. ಎಡಗಡೆ ಕಾಲಿಂದ ಈ ಕಡೆ ಸ್ಟ್ಯಾಂಡ್ನ ಪುಷ್ ಮಾಡಿದರೆ ಗಾಡಿ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಗಾಡಿನ ಸ್ಟಾರ್ಟ್ ಮಾಡೋ ಮೂಲಕ, ಕೀನ ಸ್ಟಾರ್ಟ್ ಮಾಡೋ ಮೂಲಕ ಗಾಡಿನ ಓಡಿಸೋದನ್ನು ಕಲಿಬೇಕಾಗತ್ತೆ. ಈಗ ಕೀನ ಬಲಗಡೆ ಇರುವಂಥ ಬ್ರೇಕ್ನ ಹಿಡಿಯೋದ್ರಿಂದ ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ
ಎಡಗಡೆ ಬ್ರೇಕ್ನ ಮಾತ್ರ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಕಡೆದು ಎಕ್ಸಿಲೇಟ್ರು, ಈ ಕಡೆದು ಬ್ರೇಕನ್ನು ಹಿಡ್ಕೋಬೇಕಾಗುತ್ತೆ. ಗಾಡಿ ಸ್ಟಾರ್ಟ್ ಮಾಡುವಾಗ ಬಿಗಿಯಾಗಿ ಗಾಡಿ ಹ್ಯಾಂಡಲ್ನ ಹಿಡ್ಕೋಬೇಡಿ. ಯಾಕಂದರೆ ಬಿಗಿಯಾಗಿ ಹಿಡೋದ್ರಿಂದ ಗಾಡಿ ನಿಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇರಲ್ಲ. ಹಾಗಾಗಿ ಫ್ರೀಯಾಗಿ ಹಿಡಿದ್ರು ನಿಮ್ಮ ಒಂದು ಬ್ಯಾಲೆನ್ಸ್ ಮೇಲೆ ಗಾಡಿನ ಹ್ಯಾಂಡ್ಲ್ ಮಾಡಬೇಕಾಗತ್ತೆ. ಹಾಗೆ ಫ್ರೀಯಾಗಿ ನೆಕ್ಸ್ಟು ಈಗ ನಾನು ಕೀನು ಕೂಡ ಆನ್ ಮಾಡಿದ್ದೀನಿ. ಮೊದಲನೇದಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈಗ ಗಾಡಿ ಸ್ಟಾರ್ಟ್ ಆಯಿತು. ಈ ರೀತಿಯಾಗಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಮೂವ್ ಮಾಡುವಾಗ ಪೂರ್ತಿಯಾಗಿ ಎಕ್ಸಿಲೇಟರ್ನ ಕೊಡೋದಕ್ಕೆ ಹೋಗಬೇಡಿ. ನಿಧಾನವಾಗಿ ಬ್ರೇಕ್ನ ಬಿಟ್ಟು ಗಾಡಿನ ಒಂದೊಂದೇ ಹೆಜ್ಜೆ ಆಗಿ ಮೊದಲಿಗೆ ಎರಡೂ ಕಾಲನ್ನ ಮೇಲಿಡೋಕ್ಕೆ ಹೋಗಬೇಡಿ. ಈ ರೀತಿಯಾಗಿ ಒಂದೊಂದೇ ಸ್ಟೆಪ್ನ ಇಡ್ತಾ ಗಾಡಿನ ಓಡಿಸ್ಬೇಕಾಗುತ್ತೆ. ಗಾಡಿ ಓಡಿಸುವಾಗ ಯಾವುದೇ ರೀತಿಯಾಗಿ ಯೋಚನೆಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಮನೇಲಿ ಆ ಕೆಲಸ ಇತ್ತು ಈ ಕೆಲಸ ಇತ್ತು ಅಂಥೇಳಿ ಫ್ರೀ ಮೈಂಡಿಂದ ಗಾಡಿ ಓಡಿಸೋದನ್ನು ಕಲೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲನೇದಾಗಿ ನೀವು ಗಾಡಿನ ಸ್ಟಾರ್ಟ್ ಮಾಡ್ದೇ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕಾಗುತ್ತೆ. ಗಾಡಿ ಸ್ಟಾರ್ಟ್ ಇಲ್ಲ ಅಂದರೂ ಈ ರೀತಿಯಾಗಿ ಗಾಡಿನ ಮೂವ್ ಮಾಡಬೇಕಾಗುತ್ತೆ. ಈಗ ನಿಮಗೆ ಸೇಫಾಗಿ ಇರುತ್ತೆ. ಹಾಗೆ ಗಾಡಿನ ಮೂವ್ ಮಾಡ್ಕೊಂಡು ನೀವು ಬೇಗ ಕಲಿಬೋದು. ಈ ರೀತಿಯಾಗಿ ಇಷ್ಟನ್ನು ಮಾತ್ರ ಮೊದಲನೇ ದಿವಸ ಕಲೀರಿ. 2 ದಿವಸ ಮಾತ್ರ ಇದನ್ನೇ ಪ್ರಾಕ್ಟೀಸ್ ಮಾಡಿದರೆ ನೀವು ಮೊದಲಿಗೆ ಸೈಕಲ್ ಕಲಿತ್ರೆ ಗಾಡಿ ಬರುತ್ತೆ ಅನ್ನೋದು ಕೂಡ ಒಂದು ಟಿಪ್ಸ್ ಅದೇ. ಸೈಕಲ್ ಕಲಿದೇನೂ ಗಾಡಿನ ಕಲಿಬೋದ. ಗಾಡಿನ ಮೂವ್ ಮಾಡೋದಕ್ಕೆ ಹಾಗೆ ಅದೇ ರೀತಿಯಾಗಿ 2 ದಿವಸ ಮಾತ್ರ ಗಾಡಿನ ಇದೇ ರೀತಿಯಾಗಿ ಮೂವ್ ಮಾಡಿ ಈ ರೀತಿಯಾಗಿ ಓಡಿಸೋದನ್ನು ಕಲೀರಿ. ಆಮೇಲೆ ಗಾಡಿನ ಸ್ಟಾರ್ಟ್ ಮಾಡಿ ನೀವು ಓಡಿಸ್ಬೋದು. ಹೆಚ್ಚಾಗಿ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಗಾಡಿನ ಓಡಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳು ಆ ಕಡೆ ಈ ಕಡೆ ಬಾಗೋದಿರುತ್ತೆ. ನೀವು ಎಲ್ಲ ಪರ್ಫೆಕ್ಟ್ ಆಗಿದ್ದೀನಿ, ನಾನು ಪರ್ಫೆಕ್ಟಾಗಿ ಗಾಡಿನ ರೋಡಲ್ಲಿ ಮೂವ್ ಮಾಡ್ತೀನಿ, ನಾನು ಮಕ್ಕಳನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅನ್ನೋವಾಗ ಮಾತ್ರ ಮಕ್ಕಳನ್ನ ಕೂರಿಸ್ಕೊಂಡು ಗಾಡಿನ ಓಡಿಸ್ಬೋದು. ಯಾವುದೇ ಮಹಿಳೆಯಾಗಿರಲಿ ಮೊದಲನೇದಾಗಿ ಗಾಡಿ ಓಡಿಸೋದನ್ನು ಕಲಿಯೋದು ಮಿನಿಮಮ್ ಏನಿಲ್ಲ ಅಂದರೂ 5ರಿಂದ 8 ದಿವಸ ಮಾತ್ರ ಗಾಡಿ ಪ್ರಾಕ್ಟೀಸ್ ಮಾಡಿದ ಮೇಲೆ ಗಾಡಿನ ರೋಡ್ಗೆ ಇಳಿಸಿ ಅಂತ ಹೇಳ್ತೀನಿ. ಹಾಗಾದರೆ ಗಾಡಿನ ಶುರು ಮಾಡಿ ಇನ್ನೊಂದು ಸಲ ನಾನು ನಿಮಗೆ ಗಾಡಿನ ಮೂವ್ ಮಾಡಿ ಅಂದರೆ ಗಾಡಿನ ಓಡಿಸಿ ನಿಮ್ಮ ಜೊತೆ ತೋರಿಸ್ತೀನಿ. ಈ ರೀತಿಯಾಗಿ ಗಾಡಿ ಓಡಿಸೋವಾಗ ಕಾಲನ್ನ ಕೆಳಗಡೆ ಹಚ್ಚಿ ಗಾಡಿ ಓಡಿಸೋದ್ರಿಂದ ಯಾವುದೇ ತೊಂದರೆ ಇರಲ್ಲ, ಸೇಫಾಗಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಪರ್ಫೆಕ್ಟ್ ಆಗೋವರೆಗೂ ಆರಾಮಾಗಿ ನೀವು ಕಲಿಬೋದು. ಯಾವುದೇ ಭಯ ಇಲ್ಲದೇ ನೀವು ಸ್ಕೂಟಿನ ಓಡಿಸೋದನ್ನು ಕಲಿಬೋದು. ಸೈಕಲ್ನ ಓಡಿಸೋದನ್ನು ಕಲಿತಿದ್ದೆ, ಹಾಗಾಗಿ ನಾನು ಸುಲಭವಾಗಿ ಗಾಡಿನ ಓಡಿಸೋದಕ್ಕೆ ಕಲಿತೆ. ಇಮ್ಮಿಡಿಯೇಟಾಗಿ ನಾನು ಮಾತ್ರ ರೋಡಲ್ಲಿ ಗಾಡಿನ ಇಳಿಸಿಲ್ಲ. ಒಂದು 8ರಿಂದ 10 ದಿನ ಪ್ರಾಕ್ಟೀಸ್ ಮಾಡಿ ನಾನು ಗಾಡಿನ ರೋಡಿಗೆ ಇಳಿಸಿದ್ದೀನಿ. ಈಗ ಸುಲಭವಾಗಿ ನಾನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ಹಾಗೆ ಅವ್ರನ್ನ ಕರ್ಕೊಂಡು ಬರೋದು ಬಿಟ್ಟು ಬರೋದು ನಾನೇ ಮಾಡೋದು. ಯಾಕಂದರೆ ಮಕ್ಕಳಿಗೆ ಯಾವುದೇ ರೀತಿಯಾಗಿ ಸ್ಕೂಲ್ ವ್ಯಾನಿಗೂ ಆಟೋಕ್ಕೂ ನಾವು ಯಾವುದಕ್ಕೂ ಹಾಕಿಲ್ಲ. ಹಾಗಾಗಿ ನಾನೇ ನನ್ನ ಮಕ್ಕಳನ್ನ ಕರ್ಕೊಂಡು ಬರೋದು ಬಿಟ್ಟು ಬರೋದನ್ನು ಕೂಡ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಮರೆತು ಕೂಡ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.